ಸದ್ಯ ಪೊಲೀಸರು ಶಂಕಿತರ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಶಂಕಿತರ ಫೋಟೋ ಬಿಡುಗಡೆ ಆಗಿದೆ. ಇನೋವಾ ಕಾರ್ನಲ್ಲಿ ಬಂದಂತಹ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಹೈ ಅಲರ್ಟ್ ಆಗಿರುವಂಥದ್ದು. ಪ್ರಾಥಮಿಕ ಮಾಹಿತಿಯನ್ನ ಆಧರಿಸಿ ಶಂಕೆ ವ್ಯಕ್ತವಾಗಿರುವಂತಹ ಆರೋಪಿಗಳ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಹಳೆಯ ಆರೋಪಿಗಳು ಹಾಗೆ ಒಂದಷ್ಟು ಜನ ಶಂಕಿತರು ಕೂಡ ಇದ್ದಾರೆ. ನಾಕಾಬಂದಿ ಹಾಕಿ ಆ ವ್ಯಕ್ತಿಗಳನ್ನ, ಈ ಫೋಟೋಗಳೇನು ರಿಲೀಸ್ ಮಾಡಿದ್ದಾರೆ, ಈ ವ್ಯಕ್ತಿಗಳು ಕಂಡು ಬಂದರೆ 6 ಜನರ ಫೋಟೋಗಳನ್ನು ರಿಲೀಸ್ ಮಾಡಿಬಿಟ್ಟು ಇವರನ್ನ ವಶಕ್ಕೆ ಪಡೆಯಿರಿ ಅಂತ ನಾಕಾಬಂದಿ ಹಾಕಿ ಎಲ್ಲ ನಾಕಾಬಂದಿಗಳಲ್ಲಿರುವಂತಹ ಸಿಬ್ಬಂದಿಗೆ ಮಾಹಿತಿಯನ್ನ ರವಾನಿಸಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಶಂಕಿತರ ಫೋಟೋ 6 ಮಂದಿ ಶಂಕಿತರ ಫೋಟೋಗಳನ್ನು ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿರುವಂಥದ್ದು. ಇದರಲ್ಲಿ ಹಳೆಯ ಆರೋಪಿಗಳು ಇದ್ದಾರೆ, ಶಂಕಿತರು ಇದ್ದಾರೆ. ಎಲ್ಲರನ್ನ ಸೇರಿ ಒಟ್ಟಾರೆಯಾಗಿ 6 ಜನ. ಆಗಲೇ ಹೇಳ್ತಾ ಇದ್ವಿ, ಈ ದರೋಡೆಯಲ್ಲಿ 6ರಿಂದ 7 ಜನರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಮಾಹಿತಿ ಇದೆ ಅಂತ. ಅದಕ್ಕೆ ಪುಷ್ಟಿ ನೀಡುವ ಹಾಗೆ ಸದ್ಯ 6 ಶಂಕಿತರ ಫೋಟೋ, ಇವರುಗಳ ಮೇಲೆ ಅನುಮಾನ ಇದೆ. ಇವರುಗಳು ಯಾವುದಾದರೂ ಸ್ಥಳಗಳಲ್ಲಿ ನಿಮಗೆ ಕಂಡು ಬಂದರೆ ಅವರನ್ನು ಇಮ್ಮಿಡಿಯೇಟ್ ಆಗಿ ವಶಕ್ಕೆ ಪಡೆಯಿರಿ ಅಂತ ಈ ಫೋಟೋಗಳನ್ನು ಸರ್ಕ್ಯುಲೇಟ್ ಮಾಡಿರುವಂಥದ್ದು ಪೊಲೀಸ್ ಇಲಾಖೆ. 6ರಿಂದ 7 ಜನ ಸೇರಿ ಈ ಕೃತ್ಯವನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 7,11,00,000 ರೂಪಾಯಿಗಳು JP ನಗರದ HDFC ಬ್ಯಾಂಕ್ ಬ್ರಾಂಚ್ನಿಂದ ಲಿಂಗರಾಜಪುರದ CMSನ ವಾಲ್ಟ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಹಣ ಅದು. ಆ ಹಣವನ್ನು ಇನೋವಾ ಕಾರ್ನಲ್ಲಿ ಬಂದು ದರೋಡೆ ಮಾಡಿ ಎಸ್ಕೇಪ್ ಆಗಿರುವಂಥದ್ದು ಈ ಕಿಲಾಡಿಗಳು. ಘಟನಾವಳಿಯನ್ನ ಗಮನಿಸ್ತಾ ಇದ್ರೆ, ಹಾಗೆ ಅವರು ಮಾಡಿಕೊಂಡು ಬಂದಂತಹ ತಯಾರಿಗಳನ್ನ ನೋಡ್ತಾ ಇದ್ರೆ, ಇದು ಪಕ್ಕಾ ಪ್ರೀ ಪ್ಲಾನ್ಡ್ ರಾಬರಿ ಅಂತ ಅನಿಸದೆ ಇರಲ್ಲ. ಸಾಕಷ್ಟು ಅನುಮಾನ ಇರೋದು ಅದೇ ಇದರಲ್ಲಿ. ಹಾಗೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಯಾರಿದ್ದಾರೆ, ಈ ದರೋಡೆಕೋರರ ಅಲ್ಲದೆ ಬೇರೆ ಯಾರು ಇನ್ವಾಲ್ವ್ ಆಗಿರಬಹುದು? ಸದ್ಯ CMS ಸಿಬ್ಬಂದಿಯ ಮೇಲೆ ಅನುಮಾನ ಮೂಡ್ತಾ ಇರುವಂಥದ್ದು. CMS ಸಿಬ್ಬಂದಿಯ ವಿಚಾರಣೆ ನಡೀತಾ ಇದೆ, ಇನ್ಕ್ಲೂಡಿಂಗ್ ಆ ಡ್ರೈವರು, ಚಾಲಕನನ್ನು ಕೂಡ ಕರೆದುಕೊಂಡು ಹೋಗಿ ಪೊಲೀಸರು ಈಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅನ್ನು ಅಲ್ಲೂ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅದಾದ ಮೇಲೆ ಅಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡ್ಬಂದು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಇದಲ್ಲದೆ JP ನಗರ HDFC ಬ್ಯಾಂಕ್ನ ಸಿಬ್ಬಂದಿಯ ವಿಚಾರಣೆಯೂ ಮಾಡ್ತಾ ಇದ್ದಾರೆ ಪೊಲೀಸರು. ಆ ಬ್ಯಾಂಕ್ನ ಬ್ರಾಂಚ್ನಿಂದ ಎಷ್ಟೊತ್ತಿಗೆ ಅಮೌಂಟನ್ನು ತೆಗೆದುಕೊಂಡು ಇವರು ಹೋದ್ರು ಅನ್ನೋಲ್ಲಿಂದ ಹಿಡಿದು ಎಷ್ಟೊತ್ತಿಗೆ ಈ ದರೋಡೆ ಆಯಿತು, ಅದಾದ ಮೇಲೆ ನಡೆದಂತಹ ಘಟನಾವಳಿಗಳು, ಆರೋಪಿಗಳು ಎಸ್ಕೇಪ್ ಆಗೋವರೆಗಿನ ಮಾಹಿತಿಯನ್ನು ಇವರುಗಳಿಂದ, HDFC ಬ್ಯಾಂಕ್ನ ಸಿಬ್ಬಂದಿಯಿಂದ ಹಾಗೆ CMS ಸಿಬ್ಬಂದಿಯಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.